ಗೈಸ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮಿಸ್ಟರ್ ತೇಜನ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ಇವತ್ತ ಯಾವುದೇ ಥರದ ವ್ಲಾಗ್ ಇಲ್ಲ. ಹೀಗೆ ಇನ್ಸ್ಟಾಗ್ರಾಮ್ ನೋಡ್ತಿದ್ದೆ, ಡೆವಿಲ್ ಮೂವಿದೆ. ಅವಾಗರು ಮೂವಿ ರಿವ್ಯೂನ ನೋಡ್ಬಿಟ್ಟು ಎಷ್ಟೋ ಜನ ಮೂವಿ ನೋಡೋಕೆ ಹೋಗ್ತಾರೆ. ಹಾಗಾಗಿ ನಾನು ರಿವ್ಯೂ ನೋಡ್ತಿದ್ದೆ, ಯಾವ್ಯಾವ ರೀತಿ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ ಅಂತ. ಬಟ್ ಅದರಲ್ಲಂತೂ ಕೆಲವ್ರಂತೂ ಸಿಕ್ಕಾಪಟ್ಟೆ ಕಾಮಿಡಿಯಾಗಿ ರಿವ್ಯೂ ಕೊಟ್ಟಿದ್ರು. ಆದರೂ ಸಿಕ್ಕಾಪಟ್ಟೆ ಟ್ರೋಲ್ಗಳಾಯಿತು, ಎಷ್ಟೊಂದು ವಿಡಿಯೋಗಳು. ಅದರಲ್ಲೊಬ್ಬ ವ್ಯಕ್ತಿ ನಮಗೆ ತಂದೆ ತಾಯಿಗಿನ್ನ ದೊಡ್ಡ ವ್ಯಕ್ತಿ ಇನ್ನೊಬ್ರಿಲ್ಲ. ಅಂದರೆ ಫಸ್ಟು ಪ್ರಿಪ್ರೇಷನ್ನು ತಂದೆ ತಾಯಿಗೆ, ಆನಂತರ ಮಿಕ್ತವ್ರಿಗೆ. ನಾನು ಕಿಚ್ಚ ಸುದೀಪ್ ಅವರ ಅಭಿಮಾನಿ, ಆದರೆ ನನಗೆ ಫಸ್ಟು ನನ್ನ ತಂದೆ ತಾಯಿ, ಆನಂತರ ಕಿಚ್ಚ ಸುದೀಪ್ ಸರ್, ಆ ಥರ ಅಭಿಮಾನ ನಮ್ಮದು. ಬಟ್ ಇಲ್ಲಿ ಕೆಲವರು ಓಕೆ, ನಾನು ಹೇಳಿದ್ರೆ ತಪ್ಪಾಗುತ್ತೆ, ಅದನ್ನ ವಿಡಿಯೋ ಸಮೇತ ಒಂದೊಂದೇ ಆಗಿ ನಿಮಗೆ ಯಾವ್ಯಾವ ರೀತಿ ರಿವ್ಯೂನ ಕೊಟ್ಟಿರೋ ರೀತಿ ಕಾಮಿಡಿಯಾಗಿ ಓಡ್ತಿರುವಂಥ ರೀಲ್ಸ್ಗಳನ್ನ ನಾನು ನೋಡಿದ್ದೀನಿ. ಅದ್ರ ಕೆಲವು ವಿಡಿಯೋಗಳನ್ನ ನಾನು ನಿಮ್ಮ ಮುಂದೆ ಒಂದೊಂದಾಗಿ ತೋರ್ಸೋಣ ಅಂತ ಈ ಒಂದು ವಿಡಿಯೋ ಮಾಡ್ತಿರೋದಷ್ಟೇ. ಸಿಕ್ಕಾಪಟ್ಟೆ ನಗ್ತಿರ, ಬನ್ನಿ ಒಂದೊಂದಾಗೆ ನೋಡ್ಕೊಬರೋಣ. ಯೋಚ್ಕೊಂಡ್ಬಿಡ್ಬೇಕು, ಏಟರ್ಸ್ಗಳೆಲ್ಲ ಚಡಿಯಲ್ಲಿ ಯೋಚ್ಕೊಂಡ್ಬಿಡ್ಬೇಕು. ಹಿಮಾಲಯ ಪರ್ವತಕ್ಕೆ ಹೋಗಿ ಚಡ್ಡಿ ಬೀಳ್ಸಿ ಕುತ್ಕೊಂಡ್ಬಿಡ್ಬೇಕು, ತಣ್ಣಗೆ ಬರ್ಲೇಬೇಡ್ದು, ತಣ್ಣಗೆ ಆಗೋರ್ಗು ಅಲ್ಲೇ ಇರ್ಬೇಕು, ಅಷ್ಟೇ ಹೇಳೋದು. ನಮ್ಮ ಭಾಷೆಗೆ ನೀವು ಎಷ್ಟೇ ಅಲ್ಲ ಗೈಸ್, ಹೇಳೋದಕ್ಕೆ ಹಿಮಾಲಯ ಪರ್ವತಕ್ಕೆ ಹೋಗ್ಬೇಕಾ? ಎಂತ ಕ್ರೇಜಿ ಮಾಡಿದ್ರು ನಾವ್ ಎತ್ತಿ ಮೆರೆಸೋರ್ಗು ಬಿಡೋದೇ ಇಲ್ಲ. ನಮ್ಮ ಭಾಷಣ ಹೆಗಲ ಮೇಲೆ ಹಾಕೊಂಡ್ ಸೆಲೆಬ್ರಿಟಿಗಳಿದೀವಿ ನಮ್ಮ. ಹೌದು ಗೈಸ್, ಇದು ಮಾತ್ರ ಡೆಫಿನೆಟ್ಲಿ ರೈಟೇ. ಅವ್ರ ಅಭಿಮಾನಿಗಳು ಸಿಕ್ಕಾಪಟ್ಟೆ ಮೆರೆಸ್ತಾರೆ. ಆಗಿನ ಕಾಲಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅಂದ್ರೆ ಈಗಿನ ಕಾಲಕ್ಕೆ ನಮ್ ಚಾಲೆಂಜಿಂಗ್ ಸರ್ ದರ್ಶನ್. ಕ್ರೇಜಲ್ಲಿ ಮಾತ್ರ ಡೆಫಿನೆಟ್ಲಿ ಹೌದು. ಅವಾಗ ರಾಜ್ಕುಮಾರ್ ಸರ್ಗೆ ಯಾವ ರೀತಿ ಫ್ಯಾನ್ಸ್ ಫಾಲೋಯಿಂಗ್ ಇದ್ರೋ, ಈಗ ನಮ್ಮ ದರ್ಶನ್ ಸರ್ಗೂ ಅಷ್ಟೇ ಅದೇ ಥರ ಫ್ಯಾನ್ಸ್ ಇದ್ದಾರೆ. ಇದು ಓಕೆ ಅನ್ಸುತ್ತೆ. ತುಂಬಾ ಸೂಪರ್ ಆಗಿದೆ. ಯಾವ್ದೋ ಕಾಂಜಾ ಪಿಂಜಿ ಟೈರ್ ಅಲ್ಲ ರೀ ಇದು, ಚಾಲೆಂಜಿಂಗ್. ಅಲ್ಲ ಗೈಸ್, ಇವನು ಹೋಗಿ ದರ್ಶನ್ ಸರ್ನ ಟೈರ್ಗೆ ಹೋಲಿಸ್ತವನಲ್ಲ ಗುರು, ಯಪ್ಪ ನೋಡಿ ಯಾವ ಥರ ಎಡಿಟ್ ಮಾಡಿದ್ದಾರೆ ಗುರು. ಓಕೆ, ನೆಕ್ಸ್ಟ್ ವಿಡಿಯೋ ನೋಡೋದು ಬನ್ನಿ. ಬ್ರೋ ಏನ್ ಇಟ್ಟಿದ್ದಾನೆ ಬ್ರೋ, ಯಪ್ಪ ಆ ಪ್ರಶಾಂತ್ ನೀಲ್ ಅಲ್ಲ ಗೈಸ್, ಡೆವಿಲ್ ನಿರ್ದೇಶಕನ ಪ್ರಶಾಂತ್ ನೀಲ್ ಅಂತ ಹೇಳ್ಬಿಟ್ನಲ್ಲ ಗೈಸ್ ಇವನು, ಯಪ್ಪ. ನಮ್ ಡಿ ಬಾಸ್ ಆದಷ್ಟು ಬೇಗ ಕಿಚ್ಚ ಸುದೀಪ್ ಸರ್ ಬಿಡಿಸ್ಕೊಂಡ್ ಬರ್ಬೇಕು. ನಮ್ಮ ಹತ್ರ ದುಡ್ಡಿಲ್ಲ ಮೇಡಮ್, ಏನ್ ಮಾಡ್ಲಿ ಹೇಳಿ ಮೇಡಮ್. ಅಲ್ಲ ಗೈಸ್, ಇವನ್ ತಾವ್ ದುಡ್ಡು ಇಲ್ದಿದ್ದಕ್ಕೆ ಕಿಚ್ಚ ಸುದೀಪ್ ಸರ್ ಬಿಡಿಸ್ಕೊಂಬರ್ಬೇಕಲ್ಲೇ. ಅವ್ರೇನು ಹೋಗಿರೋದೇನು ಇಲ್ಲಿ ಫಾರಿನ್ ಟ್ರಿಪ್ ಏನೋ, ಜೈಲ್ಗೆ ಕಣ, ಯಪ್ಪ ಶಿವ. ಬಿಡಿಸ್ಕೊಂಡ್ ಬರ್ಬೇಕು, ನಮ್ ಸುದೀಪ್ ಸರ್ ಬಿಡಿಸ್ಕೊಂಡ್ ಬರ್ಬೇಕು. ನಮ್ ಸುದೀಪ್ ಸರ್ ಬಿಡಿಸ್ಕೊಂಡ್ ಬಂದಿಲ್ಲ ಅಂದ್ರೆ ಇನ್ಯಾರು ಮೇಡಮ್, ಇನ್ಯಾರು ಬಿಡಿಸ್ಕೊಂಡ್ ಬರ್ತಾರೆ? ಡಿ ಬಾಸ್ ಬಿಡಿಸ್ಕೊಂಡ್ ಬರ್ರಿ ಮೇಡಮ್. ಮನಸ್ಸು ಎಂಬುದು ಎಲ್ಲರಿಗಿರುತ್ತೆ ಮೇಡಮ್. ನಾನು ಹೇಳ್ತೀನಿ ಮೇಡಮ್, ನನ್ನ ಹತ್ರ ನಂಬರ್ ಆಯ್ತು, ಫೋನ್ ರಿಸೀವ್ ಮಾಡ್ತಿಲ್ಲ ಮೇಡಮ್. ದಿನಕ್ಕೆ 1,000 ಸಲ ಫೋನ್ ಮಾಡು. ಯಾವತ್ತರ ಒಂದ್ ದಿವ್ಸ ನಿನ್ ಫೋನ್ ಎತ್ಬಿಟ್ಟು ಮೋಸ್ಟ್ಲಿ ಬಿಡಿಸ್ಕೊಂಬರೋ ಯೋಚನೆ ಮಾಡ್ಬೋದೇನೋ. ಓಕೆ ಗೈಸ್, ನೆಕ್ಸ್ಟ್ ವಿಡಿಯೋ ನೋಡೋ ಬನ್ನಿ. ನಾನು ಒಂದು ಡೆವಿಲ್ದು ಒಂದು ಡೈಲಾಗ್ ಕೇಳಕ್ ಇಷ್ಟಪಡ್ತೀನಿ. ಹೇಳ್ರಪ್ಪ. ಬಾಸು ಕೆಮ್ಮದಷ್ಟು ಬೆಲೆ ಜಾಸ್ತಿ ಸುಳ್ಳಲ್ಲ, ಹಾವು ಮುಂಗ್ಸಿಯ ಕತೆ ನಿಮ್ಗೆ ಗೊತ್ತಲ್ವಾ? ನೋಡಿದ್ರು ಸುಳ್ಳಾಗಬಹುದು ನಾಳೆ, ಕೇಳಿದ್ರು ಸುಳ್ಳಾಗಬಹುದು ನಾಳೆ. ಬಾಸು ಹೆಸರಿಲ್ದೆ ಬೇಯೋದಿಲ್ಲ ಬೇಳೆ, ಡಿ ಬಾಸ್ ಹೆಸರಿಲ್ದೆ ಬೇಯೋದಿಲ್ಲ ಬೇಳೆ. ಒಂದು ಪುಟ್ಟ ಪಾಪು ಇರುವುದು, ಫೋಟೋ ತೆಗೆಲ್ಲ ಅದಕ್ಕೆ ಬಲು ಕೋಪ ಬರುವುದು. ಫೋಟೋ ತೆಗೆದ ಕೈಯ ಪಾಪು ಸುರಿದು ಬಿಡುವುದು. ಸರ್ಸು ಪಾಪು ಹೆಸರು ಕೇಳಲ್ವಾ? ನಾನು ಬರ್ತಾ ಇದ್ದೀನಿ ಚಿನ್ನ. 2028ಕ್ಕೆ ನಮ್ಮ ಬಾಸು ಮುಖ್ಯಮಂತ್ರಿ ಆಗ್ಬೇಕು. ನಿಂದು ತಾಯಿ ಗುಣ ಇಲ್ಲ ಇಲ್ಲ ದೇವ್ರು ಕಾಣಯ್ಯ. ಜನರ ಸೇವೆ ಸದಾ ಯಾವಾಗ್ಲೂ ನಮ್ ಬಾಸ್ ನಮ್ಮೊಟ್ಟಿಗೆ ಇರ್ಬೇಕು, ಯಾವಾಗ್ಲೂ ಜನರ ಸೇವೆ ಮಾಡ್ತಾನೆ ಇರ್ಬೇಕು. ಜೈ ಡಿ ಬಾಸ್. ಎಷ್ಟು ಮಿಸ್ ಮಾಡ್ಕೊಳ್ತಿದ್ರ ಈ ಒಂದು ಸಿಚುವೇಶನ್ ಅಲ್ಲಿ? ತುಂಬಾ ನೋವಾಗ್ತಿದೆ. ಅವರು ಒಳಗಿದ್ರು ಹೊರಗಿದ್ರು ಸಿಂಹನೇ ಗರ್ಜನೆ ಮಾಡ್ತಾ ಇರ್ಬೇಕು. ನಾವು ಯಾವತ್ತೂ ಬಾಸ್ನ ಇಲ್ಲಿಟ್ಕೊಂಡು ಮೆರೆಸ್ತಾ ಇರ್ಬೇಕು. ಕರ್ನಾಟಕದಲ್ಲಿ ಎಲ್ಲಿದ್ರು ಜೈ ಡಿ ಬಾಸ್. ಹೇಳ್ರಪ್ಪ. ನಾನು 4 ಗಂಟೆಗೆ ಬಂದಿದ್ದೆ ಅಲ್ಲ. ನಾನು 4 ಗಂಟೆಗೆ ಬಂದು ರಾತ್ರಿ 4 ಗಂಟೆಗೆ ಬಂದು ಮತ್ತೆ ಇದು 6 ಇದು ಬರ 12 ಗಂಟೆಗೆ ಬಂದು ಆಮೇಲೆ 4 ಗಂಟೆ ತನಕ ಕಾದು ಟಿಕೆಟ್ ಸಿಕ್ಕಿಲ್ಲ ನನಗೆ. ಆದ್ರೆ ಇವಾಗ ನೆಕ್ಸ್ಟ್ ಶೋ ಹೋಗ್ತಾ ಇದ್ದೀನಿ. ನಾನು ಫಿಲಮ್ ನೋಡಿಲ್ಲ, ಅದಕ್ಕೆ ಇವಾಗ ನೋಡ್ತಿರೋದು.
ಕನ್ನಡ ಹೀರೋದಲ್ಲಿ ಯಾರು ಇಷ್ಟ ಬ್ರೋ ನಿಮ್ಗೆ? ಡಿ ಬಾಸ್ ದರ್ಶನ್ ಅಭಿಮಾನಿ ನಾವು. ಜೈ ಜೈ ಡಿ ಬಾಸ್. ದರ್ಶನ್ ಒಂದ್ ಸಾಂಗ್ ಹೇಳು ಬ್ರೋ. ಸವಾಲಿಗೂ ಕವಾಲಿಗೂ ಸಯ್ಯ ಸಯ್ಯ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಅಕಾಡಿಕೆ ಆಯ್ತು, ಆಮೇಲೆ ಬಂದಿ ಫಿಲಂ ನೋಡಿ ಡೆವಿಲ್ಗೆ ಬಂದಿ ಫಿಲಂ ನೋಡಿ ಡೆವಿಲ್ಗೆ. ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು? ಆದ್ರೂ ನಮ್ ಬಾಸು ಏನು ಅವ್ರ ಕಟ್ಟಿದಿಂದ ಒಳಗಿದ್ದಾರೆ. ಚಿನ್ನ ಗ್ರಹಣ ಯಾವತ್ತಿದ್ರು ಗ್ರಹಣನೇ. ಅಯ್ಯೋ ಈಚೆ ಕಡೆ ಬರ್ತಿದೆ ತಡ್ಕೋ. ಜೈ ಡಿ ಬಾಸ್ ಇದ್ರೆ ನೆಮ್ಮದಿ ಆಗಿರ್ಬೇಕು. ನಾನು ಚತುರ್ದಶಕ ಭುವನ ಭಯಂಕರನಾದ ಲಂಕೇಶ್ವರ ರಾವಣ. ನಾನು ಎಲ್ಲ ಬ್ರಹ್ಮಾಂಡಗಳನ್ನ ತಂಡ ಅಲ್ಲ ನಾವು ನಾರ್ಮಲ್ ಆಗಿ ಚಾಮುಂಡೇಶ್ವರಿನ ನೋಡಕ್ಕೆ ಮೈಸೂರು ಬೆಟ್ಟಕ್ಕೆ ಹೋಗ್ತಾ ಇದ್ವಿ. ಆಯ್ತು, ಆಮೇಲೆ ಸೊ ಇವತ್ತು ನಮ್ಮ ಅಭಿಮಾನಿಗಳು ಎಲ್ಲರ ಕಡೆಯಿಂದ ಒಂದು ಮಾತು ಹೇಳ್ತೀನಿ. ಇಲ್ಲ ಬ್ರೋ, ಅಭಿಮಾನಿಗಳು ಪರವಾಗಿ ಹೇಳ್ತೀನಿ ಅಂತ ಮಾತ್ರ ಹೇಳ್ಬೇಡ. ನಿನಗೇನು ಅನ್ನಿಸ್ತಾ ಇದೆ ಅದನ್ನ ಹೇಳ್ತೀನಿ ಅಂತ ಮಾತ್ರ ಹೇಳು. ಬೆಂಗಳೂರಲ್ಲಿ ಒಬ್ರು ಚಾಮುಂಡೇಶ್ವರಿ ಇದ್ದಾರೆ, ಆರ್ ನಗರದಲ್ಲಿ ದರ್ಶನ್ ಸರ್ ಮನೇಲಿ ಇದ್ದಾರೆ, ವಿಜಯಲಕ್ಷ್ಮಿ ಅತ್ಕಿ ಅವರು ದರ್ಶನ್ ಸರ್ ಮನೇಲಿ ಇದ್ದಾರೆ, ವಿಜಯಲಕ್ಷ್ಮಿ ಅತ್ಕಿ ಅವರು. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ಅವ್ರನ್ನ ನಾವು ಯಾವಾಗ್ಲೂ ಪೂಜೆ ಮಾಡ್ತೀವಿ. ಗೈಸ್, ಈಗೊಂದು ವಿಡಿಯೋ ಪ್ಲೇ ಮಾಡ್ತೀನಿ. ಇದನ್ನ ನೋಡ್ಬಿಟ್ಟು ಅಭಿಮಾನನೋ ಅಥವಾ ಅಂಧ ಅಭಿಮಾನನೋ ನೀವೇ ಹೇಳಿ. ಜನ್ಮ ಕೊಟ್ಟು ತಂದೆ ತಾಯಿ ಕಳ್ಕೊಂಡ್ರು ನಮ್ಗೆ ಅಷ್ಟು ದುಃಖ ಆಗಲ್ಲ ಸರ್. ಇವ್ರನ್ನ ನಾವು ಇವತ್ತು ಅವ್ರಿಲ್ಲದೆ ನಾವು ಇವತ್ತು ಮೂವಿ ನೋಡ್ತಾ ಇದ್ದ ಅದಕ್ಕೆ ಬೇಜಾರಾಗಿದೆ ಸರ್. ಅವ್ರು ಇಲ್ದಲೇ ಮೂವಿ ನೋಡ್ತಾರ ಫ್ಯಾನ್ಸ್ಗಳಿಗೆ ಡೆಫಿನೆಟ್ಲಿ ಬೇಜಾರಾಗೇ ಆಗಿರುತ್ತೆ. ಅಭಿಮಾನ ಅದನ್ನೇ ಸರ್, ಅಭಿಮಾನ ಅನ್ನೋದು ಅದನ್ನೇ. ತಾಯಿ ಋಣ ಬೇಕಾದ್ರೂ ತೀರಿಸ್ಬೋದು ಸರ್, ಬಹುಶಃ ಇವ್ರ ಋಣ ತೀರ್ಸ್ಲಿಕ್ಕೆ ಆಗಲ್ಲ ಸರ್. ಇಂಥ ದೊಡ್ಡ ದೊಡ್ಡ ಮಾತುಗಳ್ನ ಆಡೋ ಇವ್ರುಗಳು ಅಭಿಮಾನಿಗಳಲ್ಲ, ಅಂಧ ಅಭಿಮಾನಿಗಳು. ಡೆಫಿನೆಟ್ಲಿ 200% ಅದೇ. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಸರ್ ನೀವು ನೋಡ್ತಾ ಇದಿರಲ್ಲ ಸರ್, 25 ವರ್ಷದಿಂದ ನೋಡ್ತಿದ್ದೆ ಸರ್ ಅವ್ನು. ಓಕೆ ಗೈಸ್, ಎಂತೆಂಥ ಕ್ರೇಜಿ. ಕೆಲವರು ಅಭಿಮಾನನೋ ಅಂಧ ಅಭಿಮಾನನೋ ಆ ರೀತಿ ರಿಪ್ಲೈನ ಕೊಡ್ತಾರೆ, ಇನ್ನು ಕೆಲವರು ಕಾಮಿಡಿಯಾಗಿ ರಿಪ್ಲೈನ ಕೊಡ್ತಾರೆ. ಈ ಒಂದು ವಿಡಿಯೋ ಮಾಡೋದಕ್ಕೆ ನಿಮಗೆ ಈ ಒಂದು ವಿಡಿಯೋ ಯಾವುದೇ ರೀತಿ ಬ್ಯಾಡ್ ಇಂಪ್ಯಾಕ್ಟ್ನ ಮಾಡೋದಕ್ಕಲ್ಲ. ನಾನು ಕೆಟ್ಟದಾಗಿ ಯಾವುದನ್ನೂ ಮಾತಾಡಿಲ್ಲ, ಕೆಟ್ಟದಾಗಿ ಯಾವುದೇ ಹೇಳಿಲ್ಲ. ಹೇಳಿರೋದನ್ನ ನಿಮಗೆ ತೋರಿಸಿದ್ದೀನಿ ಅಷ್ಟೇ. ಡೆವಿಲ್ ಮೂವಿ ನಾನು ನೋಡಬೇಕು. ಟಿಕೆಟ್ ಸಿಗ್ತಿಲ್ಲ ನಮ್ಮ ತಿಪ್ಟೂರಲ್ಲಿ, ಸಿಕ್ಕಾಪಟ್ಟೆ ಕ್ರೌಡು. ಕೆಲಸ ಇರೋದ್ರಿಂದ ಮೂವಿ ನೋಡೋಕ್ಕಾಗಿಲ್ಲ. ಇನ್ನೊಂದು 2-3 ದಿವಸ ನಾನು ಡೆವಿಲ್ನ ಮೂವಿ ನೋಡ್ತೀನಿ. ಯಾರ್ಯಾರು ನೋಡಿಲ್ಲ ಡೆವಿಲ್ ಮೂವಿನ ನೋಡಿ. ಮೂವಿ ಅಂತೂ ಸಕ್ಕತ್ತಾಗಿದೆ ಅಂತ ಕೇಳ್ಪಟ್ಟಿದ್ದೀನಿ. ಈ ಒಂದು ಕ್ರೇಜಿ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮರಿಬೇಡಿ ಅಂತ ಹೇಳ್ತಾ, ಕಮೆಂಟ್ ಬಾಕ್ಸ್ ನಿಮ್ಮದೇ, ನೀವೇನು ಬೇಕಾದ್ರೂ ಕಮೆಂಟ್ ಮಾಡ್ಬೋದು. ನನಗೆ ಯಾವುದೇ ರೀತಿ ಬೇಜಾರಿಲ್ಲ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.